1992ರಲ್ಲಿ ಬಾಬ್ರಿ ಮಸೀದಿ ಧ್ವಂಸದ ನಂತರ ಮುಸಲ್ಮಾನರು ಸಾರಾಸಗಟಾಗಿ ಕಾಂಗ್ರೆಸ್ ಅನ್ನ ತಿರಸ್ಕಾರ ಮಾಡಲಿಕ್ಕೆ ತೊಡಗಿದ್ರು. ಅವರಿಗೂ ಕೂಡ ಪರ್ಯಾಯ ರಾಜಕೀಯ ಬೇಕಿತ್ತು. ಆ ನಿಟ್ಟಿನಲ್ಲಿ ಅವರು ಬೇರೆ ಬೇರೆ ಪಕ್ಷಗಳನ್ನು ಹುಡುಕಕ್ಕೆ ಸ್ಟಾರ್ಟ್ ಮಾಡಿದ್ರು. ಉತ್ತರ ಪ್ರದೇಶದಲ್ಲಿ ಮುಸ್ಲಿಂ ಸಮುದಾಯ ಸರಿಸುಮಾರು 20% ಇರುವಂತಹ ಮುಸ್ಲಿಂ ಸಮುದಾಯ ಮುಲಾಯಂ ಸಿಂಗ್ ಜೊತೆ ನಿಂತರು. ಮುಲಾಯಂ ಸಿಂಗ್ ರಾಜಕೀಯ ಶಕ್ತಿ ಆಯಿತು. ಅಂದ್ರೆ ಮುಲಾಯಂ ಯಾದವರ ರಾಜಕೀಯಕ್ಕೆ ಮುಸ್ಲಿಮರು ಬೆನ್ನೆಲುಬಾಗಿ ನಿಂತರು. ನಂಬರ್ 2 ಆಗಿ ಆಜಂ ಖಾನ್ ರವರ ನೇತೃತ್ವದಲ್ಲಿ ಮುಸ್ಲಿಂ ಸಮುದಾಯ ಬೆನ್ನೆಲುಬಾಗಿ ನಿಂತಾಗ ಅಲ್ಲಿ ಅವರು ಅಧಿಕಾರಕ್ಕೆ ಬಂದರು. ಅಂದ್ರೆ ಅಲ್ಪಸಂಖ್ಯಾತರು ಮತ್ತು ಯಾದವರು ಒಂದಾದಾಗ ಅಲ್ಲಿ ಮುಖ್ಯಮಂತ್ರಿಗಳಾದ್ರು, ಅಧಿಕಾರವನ್ನು ಅನುಭವಿಸಿದ್ರು. ನಂಬರ್ 2 ಅಲ್ಲಿ ಯಾರಿದ್ರು? ಮುಲಾಯಂ ಸಿಂಗ್ ನಂತರ ಆಜಂ ಖಾನ್ ಇದ್ರು. ಆ ನಂತರ ಏನಾಯ್ತು? ಮುಂದುವರೆದ ಭಾಗವಾಗಿ ಮುಲಾಯಂ ಸಿಂಗ್ನ ಕಾಲಘಟ್ಟದ ನಂತರ ಮುಲಾಯಂ ಸಿಂಗ್ ನಂತರ ಯಾರು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು? ಯಾರಾಗಬೇಕಾಗಿತ್ತು ಮುಖ್ಯಮಂತ್ರಿ? ಆಜಂ ಖಾನ್ ಆಗ್ಬೇಕಾಗಿತ್ತು. ನಾನು ಅರ್ಥ ಆಗ್ತಾ ಇದೆ ನಾನು ಏನ್ ಹೇಳ್ತಿದ್ದೀನಿ. ಆಜಂ ಖಾನ್ ರವರು ಆಗ್ಬೇಕಾಗಿತ್ತು. ಯಾರಾದ್ರು ಹೇಳಿ? ಅಖಿಲೇಶ್ ಆದ್ರು. ಮುಲಾಯಂ ಸಿಂಗ್ ಅದರ ನಂತರ ಇಡೀ ಸಮುದಾಯವರಿಗೆ ಬೆನ್ನೆಲುಬಿಗೆ ನಿಂತಾಗ ಮುಖ್ಯಮಂತ್ರಿಯಾಗಿ ಆಜಂ ಖಾನ್ ಆಗ್ಬೇಕಾಗಿತ್ತು. ಆದ್ರೆ ಆಜಂ ಖಾನ್ ಆಗ್ಲಿಲ್ಲ, ಅಖಿಲೇಶ್ ಯಾದವ್ ಆದ್ರು. ಅಖಿಲೇಶ್ ಯಾದವ್ ನಂತರ ಡಿಂಪಲ್ ಯಾದವ್ ಆಗ್ತಾರೆ. ಪಿಂಪಲ್ ಯಾದವ್ ಯಾವ್ಯಾವ ಯಾದವ್ಗಳಾಗ್ತಾರೆ. ಅಲ್ಲಿಗೆ ಒಬ್ಬ ನಾಯಕರನ್ನ ಆಜಂ ಖಾನ್ ಅನ್ನ ಮುಗಿಸಿದ್ರು. ಷಡ್ಯಂತ್ರದ ಪ್ರಕಾರ ಹಲವು ಕೇಸ್ಗಳನ್ನು ಹಾಕಿ ಅವರ ರಾಜಕೀಯ ವ್ಯವಸ್ಥೆಯನ್ನು ಇಲ್ಲವಾಗಿಸಿದ್ರು. ಅದೇ ರೀತಿ ಬಿಹಾರದಲ್ಲಿ ಲಾಲು ಪ್ರಸಾದ್ ಯಾದವ್ರ ರಾಜಕೀಯಕ್ಕೆ ಆರ್ಜೆಡಿಯ ನಾಯಕತ್ವಕ್ಕೆ ಬೆಂಬಲವಾಗಿ ನಿಂತದ್ದು 17% ಇರುವಂತಹ ಮುಸ್ಲಿಂ ಸಮುದಾಯ. ಮಾನ್ಯ ಶಹಾಬುದ್ದೀನ್ ರವರು ನಂಬರ್ 2 ಆಗಿದ್ರು. ಅಲ್ಲಿ ಮುಸ್ಲಿಂ ಸಮುದಾಯ ಜೊತೆಗೆ ನಿಂತ ಕಾರಣ ಅಲ್ಲಿನ ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ ಲಾಲು ಮುಖ್ಯಮಂತ್ರಿ ಆದ್ರು. ನಂಬರ್ 2 ಯಾರಿದ್ದು? ಶಹಾಬುದ್ದೀನ್ ರವರು. ಲಾಲು ಮುಖ್ಯಮಂತ್ರಿ ಆದ ನಂತರ ಯಾರಾಗಬೇಕಾಗಿತ್ತು ಮುಖ್ಯಮಂತ್ರಿ? ನಂಬರ್ 2 ಅಲ್ಲಿ ಇದ್ದವರು ಶಹಾಬುದ್ದೀನ್ ಆಗ್ಬೇಕಾಗಿತ್ತು ಇಲ್ವಾ? ಯಾರಾದ್ರು? ತೇಜಸ್ವಿ ಅಲ್ಲ, ರಾಬ್ಡಿ ದೇವಿ ಆದ್ರು. ಓದು ಬರಹ ಗೊತ್ತಿಲ್ಲದ ರಾಬ್ಡಿ ದೇವಿಯನ್ನ ಒಂದು ಶಹಾಬುದ್ದೀನ್ ಒಬ್ಬ ಪವರ್ಫುಲ್ ವ್ಯಕ್ತಿ ಆಗಿದ್ರು. ಆದ್ರೆ ಅವ್ರನ್ನ ಮಾಡಿಲ್ಲ. ನಂಬರ್ 2 ಅವ್ರನ್ನ ಮಾಡಿಲ್ಲ. ರಾಬ್ಡಿ ದೇವಿ ಆದ್ರು, ಆಮೇಲೆ ತೇಜಸ್ವಿ ಆದ್ರು. ಅಲ್ಲಿಗೆ ಶಹಾಬುದ್ದೀನ್ ರವರ ರಾಜಕೀಯವನ್ನ ಅವರಿಗೆ ಬೇರೆ ಬೇರೆ ಕೇಸ್ ಹಾಕಿ ಅವರನ್ನ ಜೈಲಿನಲ್ಲೇ ತೀರ್ಕೊಂಡು ಅವರ ರಾಜಕೀಯ ಅಲ್ಲಿಗೆ ಮುಗಿದೋಯ್ತು. ಕರ್ನಾಟಕದಲ್ಲಿ ತೆಗೆದುಕೊಂಡ್ರೆ, ಕರ್ನಾಟಕದಲ್ಲಿ ಬಾಬ್ರಿ ಮಸೀದಿ ಧ್ವಂಸ ನಂತರ ಆಲ್ಟರ್ನೇಟಿವ್ ಆಗಿ ಜನತಾ ಪರಿವಾರಕ್ಕೆ ಮುಸಲ್ಮಾನರು ಬೆಂಬಲವಾಗಿ ನಿಂತರು. ದೇವೇಗೌಡರ ಪರವಾಗಿ ನಿಂತರು ಮುಸ್ಲಿಂ ಸಮುದಾಯ. ಅದಕ್ಕೆ ಕಾರಣ ಸಿಎಂ ಇಬ್ರಾಹಿಂ ರವರು. ಇವತ್ತು ರಾಜಕೀಯವಾಗಿ ಅವರಿಗೆ ಸ್ವಲ್ಪ ಹಿನ್ನಡೆ ಆಗಿರ್ಬೋದು, ಆದ್ರೆ ಅವತ್ತು ದೇವೇಗೌಡರ ನಂತರ ನಂಬರ್ 2 ಇದ್ದಿದ್ದು ಸಿದ್ದರಾಮಯ್ಯನವರು, ಸಿಎಂ ಇಬ್ರಾಹಿಂ ರವರು. ಸಿದ್ದರಾಮಯ್ಯನವರು ಕೂಡ ಇದ್ರು. ಸಿಎಂ ಇಬ್ರಾಹಿಂ ಅವರು ಮುಸ್ಲಿಂ ಮುಖವಾಗಿ ಈ ಮುಸಲ್ಮಾನರು 92ರ ನಂತರ ಮಂಡಲ್ 5ರ ನಂತರ ಆಲ್ಟರ್ನೇಟಿವ್ ಆಗಿ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟರು. ಯಾರಿಗೆ? ದೇವೇಗೌಡರಿಗೆ. ದೇವೇಗೌಡರು ಮುಖ್ಯಮಂತ್ರಿ ಆದ್ರು. ದೇವೇಗೌಡರ ನಂತರ ಯಾರಾಗಬೇಕಾಗಿತ್ತು ಮುಖ್ಯಮಂತ್ರಿ? ಸಿಎಂ ಇಬ್ರಾಹಿಂ ಆಗ್ಬೇಕಾಗಿತ್ತು. ಸೆಕೆಂಡ್ ಲೀಡರ್ಶಿಪ್ ಅಲ್ಲಿ ಯಾರಾದ್ರು? ಕುಮಾರಸ್ವಾಮಿ ಆದ್ರು.